the next day. ಸೊ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಟೈಮ್ ಬಂದು 9:45 ಆಗೋಗಿದೆ. ಮಾರ್ನಿಂಗ್ ಕಾಫಿ ಟೀಗೂ ಎದ್ದೋಗಿಲ್ಲ, ಎಲ್ಲರೂ ಸ್ವಲ್ಪ ಎದ್ದಿದ್ದೆ ಲೇಟು. ನಾವಿಬ್ಬರು ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಅವರೆಲ್ಲ ಆಲ್ರೆಡಿ ತಿಂಡಿ ತಿನ್ನೋಕೆ ಹೋಗ್ಬಿಟ್ಟಿದ್ದಾರೆ, ಹೊಟ್ಟೆ ಹಸಿತೈತೆ ಅಂದ್ಬಿಟ್ಟು. ಸೊ ನಾವಿವಾಗ ತಿಂಡಿ ತಿನ್ನೋಕೆ ಹೋಗ್ತಾ ಇದ್ದೀವಿ. ಹೆಂಗೆ ಅಂತ ಗೊತ್ತಿಲ್ಲ. ಚೆನ್ನಾಗಿದೆ ಅಲ್ಲ ನೋಡಿ, ರೆಸಾರ್ಟ್ ನೋಡಿ ಸರ್, ಚೆನ್ನಾಗೈತೆ. ಚೆನ್ನಾಗಿದೆ. ರೂಪೀಸ್ ರೆಸಾರ್ಟ್ ಅಂತ ಹಾಕಿ ನಿಮಗೆ ಗೊತ್ತಾಗುತ್ತೆ. ಸಖತ್ತಾಗಿದೆ ರೆಸಾರ್ಟ್. ಫ್ರೆಂಡ್ಸ್, ಟಿಫಿನ್ ತಿನ್ನಕ್ಕೆ ಬಂದಿದ್ದೀವಿ. ಅಲ್ಲಿ ಆಲ್ರೆಡಿ ಅವರೆಲ್ಲ ತಿಂತಿದ್ದಾರೆ, ನಾವು ಇವಾಗ ತಿಂತಿದ್ದೀವಿ. ಕೇಸರಿ ಬಾತ್, ಉಪ್ಪಿಟ್ಟು, ಇಡ್ಲಿ, ವಡೆ, ಸಾಂಬಾರ್, ಚಟ್ನಿ, ಮೊಟ್ಟೆ, ಮತ್ತು ಅಲ್ಲಿ ಇನ್ನೂ ಪೊಂಗಲು ಮತ್ತು ಚಿತ್ರಾನ್ನ ಎಲ್ಲ ಇದೆ. ಎಲ್ಲ ಬರ್ಸ್ತೀವಿ. ಇವಾಗ ಇದನ್ನು ತಿನ್ಬಿಟ್ಟು ಆಮೇಲೆ ಹೋಗ್ತೀವಿ. ಎಲ್ಲರೂ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ ನೋಡಿ. ಇವಾಗ ಹೋಗ್ಬಿಟ್ಟು ಮತ್ತೆ 2ನೇ ರೌಂಡ್ ಬಾರಿಸ್ತಾ ಇದ್ದೀವಿ. 2ನೇ ರೌಂಡ್. ನಾನು ಪೊಂಗಲ್ ಹಾಕ್ಸ್ಕೊಬಂದೆ ಮತ್ತೆ ಟೀ ಎತ್ಕೊಬಂದೆ. ಇವಳು ಚಿತ್ರಾನ್ನ ಮತ್ತೆ ಟೀ. ಅವರೆಲ್ಲ ಆಲ್ರೆಡಿ ಕಾಫಿ ಟೀ ಕುಡಿತವ್ರು ನಾಷ್ಟ ಆಗ್ಬಿಟ್ಟು. ಬನ್ನಿ ಬನ್ನಿ ತಿನ್ನೋಣ ಚಿತ್ರಾನ್ನ. ಚರು, ನೀನು ಬಾರಿಸ್ತಾ ಇಲ್ಲ. ನಮ್ ಚರುಗೆ ಅಲ್ಲಿ ಇದು ಬ್ರೆಡ್ ಮತ್ತೆ ಜಾಮ್ ಇಕ್ಕಿದ್ರೆ ಅವನೇ ಹಾಕೋಬೇಕಲ್ಲ ಅಂತ ತಿಂತಾ ಇಲ್ಲ ಅವನು. ಕೇಸರಿ ಬಾತ್ ತಿನ್ಬಿಟ್ಟು ಸ್ವೀಟ್ ತಿನ್ನಲ್ಲ ಅಂತೆ. ಸೊ ಫ್ರೆಂಡ್ಸ್, ಇವಾಗೆಲ್ಲ ತಿಂಡಿ ತಿಂದಾಯ್ತು. ತಿಂಡಿ ತಿಂದ್ಬಿಟ್ಟು ಇವಾಗ ಎಲ್ಲರೂ ಬೈಕ್ ರೈಡ್ಗೆ ಹೋಗ್ಬೇಕಂತೆ. ನೋಡಿ ಅಲ್ಲೇ ಇದೆ. ಸೊ ಎಲ್ಲರೂ ಬೈಕ್ ರೈಡ್ ಹೋಗೋಕ್ಕೆ ಅಲ್ಲಿ ಟೋಕನ್ ತಗೊತಿದ್ದಾರೆ. ಇಲ್ಲಿ ಆ್ಯಕ್ಚುಲಿ 2-3 ಗೇಮ್ಸಿಗೆ ಮಾತ್ರ ಅಮೌಂಟು. ನೋಡಿ ಇವಾಗ ಅಲ್ಲಿ ಬುಲ್ ಇದೆಯಲ್ಲ, ಆ ಬುಲ್ದಕ್ಕೂ ಅಮೌಂಟು ಮತ್ತು ಬೈಕ್ ರೈಡ್ಗೂ ಅಮೌಂಟು. ನಾವು ಅದು ಯಾವುದೂ ಆಡಿಲ್ಲ. ನನಗೆ ಬೇಡ, ಬುಲ್ಲಲ್ಲೂ ಬೇಡ. ಬೈಕ್ ರೈಡಲ್ಲಿ ಅವ್ರು ಕೂತ್ಕೋತಾರ, ನಾವು ಕೂತ್ಕೊಂಡು ಓಡಿಸೋದ? ನಾನು ಕೂತ್ರೆ ಬೇಕಂತೆ, ಅವರು ಕೂತ್ಕೊಂತಾರಂತೆ ಹಿಂದೆ. ಇಬ್ರಿಗೂ ತಗೋಬಿಡಿ. ಸೊ ನಾನು ನನ್ನ ಫ್ರೆಂಡು, ನಾನು ಡಿಸೈಡೇ ಮಾಡಿಲ್ಲ, ಇವಳೇ ಡಿಸೈಡ್ ಮಾಡಿದ್ಲು. ನಂಗೆ ಓಡ್ಸೋಕ್ಕೆ ಬರಲ್ಲ ನೆಟ್ಟಿಗೆ. ನನ್ನ ಗಾಡಿನೇ ಅಲ್ಲಾಡಿಸ್ತೀನಿ ನಾನು. ನೋಡೋಣ ಹೇಗಿರುತ್ತೆ ಅಂತ. ನೋಡಿ, ದೀಕ್ಷಿತಾ ಬೈಕ್ ರೈಡಿಂಗ್ ಹೋಗ್ತಿದ್ದಾಳೆ. ಎಲ್ಲರೂ ಆಲ್ ದ ಬೆಸ್ಟ್ ಹೇಳ್ಬಿಡಿ ಅವಳಿಗೆ. ಅವಳು ತೋರಿಸ್ತಾಳೆ ನೋಡಿ ಹೆಂಗ್ ಓಡಿಸ್ತಾರ ಅಂತ. ನೋಡಿ ಎಲ್ಲ ವೆಯ್ಟಿಂಗ್ ಅದಕ್ಕೋಸ್ಕರನೇ. ಆಂಟಿ ನೀವು ಆಡ್ತೀರಾ? ಎಲ್ಲಾರು ಆಡ್ತಾರೆ. ಆಂಟಿ ನೀವು ಓಡಿಸ್ತೀರಾ? ಆಂಟಿ ನೀವು ಆಡ್ತೀರಾ ಬೈಕ್ ರೈಡು? ಆಂಟಿನೂ ಆಡ್ತಾರೆ. ಎಲ್ಲ ವ್ಲಾಗಲ್ಲಿ ಹಾಕ್ತೀವಿ, ನೋಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಎಲ್ಲರದು ಬೈಕ್ ರೈಡ್ ಆಯಿತು. ಬೈಕ್ ಎತ್ಕೊಂಡು ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ಓಕೆ, ಸೊ ಇವಾಗ ನಾವೆಲ್ಲ ರೂಮ್ಗೆ ಹೋಗ್ಬೇಕು. 11 to 11 ನಮ್ಮದು ಚೆಕ್ಔಟ್ ಇದ್ದಿದ್ದು. ಸೊ ಇವಾಗೆಲ್ಲ ನಾವು ರೂಮ್ಗೆ ಹೋಗಿ ಚೆಕ್ಔಟ್ ಮಾಡಬೇಕು. ಎಲ್ಲರೂ ಇನ್ನೂ ಇಲ್ಲೇ ಕುತ್ಕೊಂಡು ಮಾತಾಡ್ತವ್ರೆ. ಅಣ್ಣ ತೋರ್ಸೇ ಬಿಡ್ತೀನಿ ನೋಡಿ ಇವಾಗ ಹಂಗೆ. ಸೊ ಫ್ರೆಂಡ್ಸ್, ಎಲ್ಲ ಗೇಮ್ಸ್ ಎಲ್ಲ ಆಡಿಕೊಂಡು ಎಲ್ಲರೂ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಟೈಮ್ 11:30 ಆಗಿದೆ. 11 to 11 ಚೆಕ್-ಇನ್ ಆ್ಯಂಡ್ ಚೆಕ್ಔಟ್ ಟೈಮಿಂಗ್ಸ್ ಇಲ್ಲಿ. ಸೊ ಎಲ್ಲರೂ ನೋಡಿ ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ಕೂತಿದ್ದೀವಿ. ನಮ್ಮ ತಮ್ಮ ಎಲ್ಲಿ ಬಂದರು ರೀಲ್ಸ್ ನೋಡೋದು, ಇಲ್ಲಾಂದರೆ ಗೇಮ್ ಆಡೋದು. ನೋಡ್ರಿ, ಒಂದು ಹೆಲ್ಪ್ ಮಾಡೋಕ್ಕಾಗಲ್ಲ, ಮಲ್ಕೊಂಡವನೆ ನೋಡಿ. ಎಲ್ಲ ಪ್ಯಾಕ್ ಮಾಡಿಕೊಂಡು. ಸೊ ಇವಾಗ ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ದೊಡ್ಡಪ್ಪ ಎಲ್ಲ ಮನೆಗೆ ಬರ್ತಿಲ್ಲ. ಸೀದಾ ಅವರೆಲ್ಲ ಯಾವುದೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಿದಾರಂತೆ. ನಾನು ನನ್ನ ಫ್ರೆಂಡು ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಶೋಭಾ ಆಂಟಿ ಮತ್ತು ಅಕ್ಕ ಅವ್ರು ಸಪ್ರೇಟಾಗಿ ಗಾಡಿಯಲ್ಲಿ ಹೋಗ್ತವ್ರೆ. ಅರುಣ್ ಅಣ್ಣ ಮತ್ತು ಪ್ರೀತಿ ಅಕ್ಕ ಅವ್ರು ಸಪ್ರೇಟಾಗಿ ಹೋಗ್ತಿದ್ದಾರೆ. ಸೊ ಮತ್ತೆ ಹೇಗಿತ್ತು ರೆಸಾರ್ಟ್, ಹೆಂಗಿತ್ತು ಅಂತ ಫೀಡ್ಬ್ಯಾಕ್ ಕೊಡ್ರಿ ಬೇಗ. ಆಮೇಲೆ ಇದ್ದರಿಗೆ ಶೋಭಾ ಆಂಟಿ, ಅರುಣ್ ಅಣ್ಣ ವಾಯ್ಸ್ ಮಾತ್ರ, ಪ್ರೀತಿ ಅಕ್ಕ ಹೆಂಗಿತ್ತು? ನೋ ವರ್ಡ್ಸ್, ಓನ್ಲಿ ಸೂಪರ್. ಅಕ್ಕಂಗೆ ನಿನ್ನೆ ರಾತ್ರಿ ಮಾತ್ರ ಸಖತ್ತಾಗಿತ್ತು. ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು ನಿನ್ನೆ ರಾತ್ರಿ. ನಿನ್ನೆ ನೈಟು ಎಲ್ಲರೂ ಮಲ್ಕೊಂಡವ್ರೆ. ನಾನು, ಪ್ರೀತಿ ಅಕ್ಕ, ಅಂಜಲಿ ಮತ್ತೆ ಅಣ್ಣ ಮಾತ್ರ ಎದ್ದಿದ್ವಿ. 2 ಗಂಟೆ ತನಕ ನಿದ್ದೆ ಇಲ್ಲ. ಆಮೇಲೆ ನಿದ್ದೆ ಮಾಡಿದ್ವಿ, ಮತ್ತೆ 4 ಗಂಟೆಗೆ ಎದ್ದೇಳಿದ್ವಿ. ಸೊ ಫಾರ್ ದ ಫಸ್ಟ್ ಟೈಮ್ ಫ್ಯಾಮಿಲಿ ಪ್ಲಸ್ ಫ್ರೆಂಡ್ಸ್ ಎಲ್ಲ ರೆಸಾರ್ಟಿಗೆ ಬಂದಿದ್ದು. ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿತ್ತು. ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಇವಾಗ ಹೊರಟು ಎಲ್ಲ
ನೀನ್ ದೊಡ್ಡಮ್ಮ ಕೇಳ್ಬೇಕು ಅವ್ರದ್ದು ಫಸ್ಟ್ ರೆಸಾರ್ಟ್ ಎಕ್ಸ್ಪೀರಿಯನ್ಸ್. ಹಾ ದೊಡ್ಡಮ್ಮ ಹೇಳಿ. ಬಿಕಾಸ್ ನಾನು ನಮ್ಮ ಚಿಕ್ಕಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿದ್ದೀವಿ. ನಮ್ಮ ದೊಡ್ಡಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸು ಹೆಂಗಿತ್ತು ಅಂತ ಹೇಳಿ. ಸೂಪರ್ ಆಗಿತ್ತು. ಎಂಜಾಯ್ ಮಾಡಿದ್ರಾ ಗೇಮ್ಸ್ ಎಲ್ಲ? ಊಟ ಎಲ್ಲ ನಾನೇ ಪ್ಲಾನ್ ಮಾಡಿದ್ದು ಎಲ್ಲರೂ ಆಚೆ ಹೋಗೋಣ ಅಂತ ನ್ಯೂ ಇಯರ್ಗೆ ಎಲ್ಲರೂ ಆಚೆ ಹೋಗೋಣ ಅಂತ ನಾನೇ ಹೇಳಿದ್ ನಮ್ಮ ಆಂಟಿಗೆ. ಆಮೇಲೆ ಆಂಟಿ ಪ್ಲಾನ್ ಮಾಡಿದ್ದು ಈ ತರ ಹಿಂಗ್ ರೆಸಾರ್ಟ್ಗೆ ಹೋಗೋಣ ಅಂತ. ನಾನು ಪ್ರೀತಿ ಸೇರಿ ಯಾವ್ದು ಅಂತ ಡಿಸೈಡ್ ಮಾಡಿ ಸೊ ಫೈನಲಿ ಸಕ್ಸಸ್ಫುಲ್ ಮಾಡಿದ್ವಿ. ಅಣ್ಣ ನಿಂಗೆ ತೋರಿಸ್ತೀನಿ. ಸೊ ಇವಾಗ ಚೆಕ್ಔಟ್ ಮಾಡಬೇಕು. ಅಲ್ಲಿ 1 o'clock ಮತ್ತೆ ಚೆಕ್ ಇದೆ ಅಂತೆ. ಸೊ ಇವಾಗೆಲ್ಲ ಖಾಲಿ ಮಾಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್ ಇವಾಗ ನಾನು ಆಲ್ರೆಡಿ ಪ್ಯಾಕ್ ಆಗ್ಬಿಟ್ಟಿದ್ದೀನಿ, ಗಾಡಿ ಓಡಿಸ್ಬೇಕು. ಅದಕ್ಕೋಸ್ಕರ ಬಾಯ್. ಎಲ್ಲರಿಗೂ ಬಾಯ್ ಹೇಳ್ಬಿಡೋಣ. ಎಲ್ಲರೂ ಒಂದೊಂದು ಟೈಮ್ಗೆ ರೀಚ್ ಆಗ್ತಾರೆ. ಅದಕ್ಕೆ ಅಯ್ಯೋ ಶೋಭಾ ಆಂಟಿ ಅಳ್ತವ್ರೆ. ಯಾಕೆ ಬಿಟ್ಟೋಗ್ತಾ ಇದೀವಿ ಅಂತ. ಪ್ರೀತಿ ಅಕ್ಕ ನೀವು ಅಳ್ರಿ. ಎಲ್ಲ ಸೊ ನಮ್ಮ ದೊಡ್ಡಪ್ಪ ಆಲ್ರೆಡಿ ಹೋಗಿ ಕಾರಲ್ಲಿ ಕುತ್ಕೊಬಿಟ್ಟಿದ್ದಾರೆ. ಏಮಕ್ಕ ಅಲ್ಲಿ ಮಾತಾಡಿಸಿದ್ದಾರೆ ದೊಡ್ಡಪ್ಪನ. ಸೊ ಎಲ್ಲರೂ ರೆಸಾರ್ಟಿಂದ ಆಚೆ ಹೊರಟ್ವಿ. ಇವಾಗ ಒಂದಿನ ಹೆಂಗ್ ಕಳೀತಂತಾನೆ ಗೊತ್ತಾಗಿಲ್ಲ. ಸೀರಿಯಸ್ ಆಗಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಎಲ್ಲ. ಓಕೆ ಬಾಯ್ 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 ಬಾಯ್. ಓ ಅಷ್ಟೇ. ಬಾಯ್ ಬಾಯ್ ಬಾಯ್. ಓಕೆ ಬಾಯ್ ಬಾಯ್ ಬಾಯ್. ಫ್ರೆಂಡ್ಸ್ ಎಲ್ಲರೂ ಮನೆಗೆ ಬಂದು ನೋಡಿ ಎಲ್ಲ ಹೆಂಗೆ ರೆಸ್ಟ್ ಮಾಡ್ತಾವ್ರೆ. ನಮ್ಮ ತಮ್ಮ ಕುತ್ಕೊಂಡು ಫೋನ್ ನೋಡ್ತಾವನೆ. ಅಲ್ಲಿ ನಮ್ಮ ದೊಡ್ಡಮ್ಮ ರೆಸ್ಟ್ ಮಾಡ್ತಾವ್ರೆ. ಸೊ ರೆಸಾರ್ಟ್ ಎಲ್ಲ ಚೆನ್ನಾಗಿತ್ತು. ಅಲ್ಲಿ ಆಟ ಆಡೋ ಗೇಮ್ಸ್ ಇನ್ನೂ ಇತ್ತು, ಬಟ್ ನಮಗೆ ಟೈಮ್ ಮ್ಯಾನೇಜ್ ಆಗಿಲ್ಲ ಅಲ್ಲಿ ಆಟ ಆಡೋಕ್ಕೆ. ನಮ್ಮ ಕೈಯಲ್ಲಿ ಬ್ಯಾಂಡ್ ಹಂಗೆ ಇದೆ, ನಿಮ್ಮ ಕೈಲೆಲ್ಲ ಕಿತ್ತೆ ಹಾಕಿದ್ದೀರಾ. ನಾವು ಮನೆಗೆ ಬಂದ್ಮೇಲೆ PGಗೆ ಬಂದ್ಮೇಲೆ ನೋಡ್ಕೊತ ಇದ್ವಿ. ಸೊ ಅಲ್ಲಿ ಆಟ ಆಡೋ ಗೇಮ್ಸ್ ಇನ್ನೂ ಇತ್ತು, ಆದರೆ ಕವರ್ ಮಾಡೋಕ್ಕಾಗಿಲ್ಲ. ನಿನ್ನೆ ಸ್ವಲ್ಪ ನಾವು ಲೇಟಾಗಿ ಹೋಗಿ ಚೆಕ್ ಇನ್ ಆಗಿದ್ದು. ಆದರೂ ಆಡಿದ ಗೇಮ್ಸ್ ಎಲ್ಲ ಇಷ್ಟ ಆಯಿತು, ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡೆಲ್ಲ ಬಂದ್ವಿ. ಸೊ ನ್ಯೂ ಇಯರ್ಗೆ ಹೋಗೋಕ್ಕಾಗಲ್ಲ, ನಮ್ಮ ಅಣ್ಣ ಇರಲ್ಲ. ಸೊ ನಮ್ಮ ಆಂಟಿ ನ್ಯೂ ಇಯರ್ಗೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ನ್ಯೂ ಇಯರ್ಕಿಂತ ಮುಂಚೆನೇ ಹೋಗಿ ಬಂದಿದ್ದೀವಿ. ನ್ಯೂ ಇಯರ್ಗೆ ಯಾಕೆ ಹೋಗೋಕ್ಕಾಗಲ್ಲ ಅಂದರೆ ನಮ್ಮ ಅಣ್ಣ ಇರಲ್ಲ, ಆಮೇಲೆ ನಮ್ಮ ಆಂಟಿ ಮೆಡಿಕಲ್ ಕ್ಲಿನಿಕ್ನೆಲ್ಲ ರಜಾ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ನ್ಯೂ ಇಯರ್ಗೂ ಮುಂಚೆನೇ ಹೋಗ್ಬಿಟ್ಟು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ಕೊಂಡು ಬಂದ್ವಿ ಅಲ್ಲಿ. ಸೊ ಈ ವರ್ಷದ ಲಾಸ್ಟ್ ಟ್ರಿಪ್ ಅಲ್ಲ ಇದು, ಈ ವರ್ಷದ ಲಾಸ್ಟ್ ಟ್ರಿಪ್ ನಮ್ಮದು ಇವತ್ತು. ಅದು ನಂದು ಇವ್ರ ಜೊತೆ ಈ ವರ್ಷದಲ್ಲಿ ಫಸ್ಟ್ ಟ್ರಿಪ್ ಫ್ಯಾಮಿಲಿ ಜೊತೆ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಹೀಗೆ ಸಪೋರ್ಟ್ ಮಾಡಿ. ಬಾಯ್ ಬಬಾಯ್ ಬಬಾಯ್ ಬಬಾಯ್.